ಆಘಾತವನ್ನ ತಾಳಲಾರದೆ ಸೊ ಅವರು ತೆಲುಗು ಉಪನ್ಯಾಸಕರು ಅವರು ಸಾವನ್ನಪ್ಪಿದರು. ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ 3 ಉಪನ್ಯಾಸಕರಿಗೆ ರೀಬ್ರಿಂಚ್ ಆದೇಶವನ್ನು ಮಾಡಲಾಗಿದೆ. ಸೊ ಅದು 2 ಆದೇಶಗಳು ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಆಗಿದೆ. ಒಬ್ರು ಕೊಟ್ರೇಗೌಡ ಅಂತ ಹೇಳಿ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಒಬ್ರು ಹೋಮ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಉಪನ್ಯಾಸಕರು. ಸೊ ಹೀಗೆ ಈ ಆದೇಶದ ಪ್ರಕಾರವಾಗಿ ಏನು EP 9 TP 2024 12/9/2024 ಆಗಿರ್ತಕ್ಕಂಥ ಆದೇಶದ ಪ್ರಕಾರ ಬರುವ ದಿನಗಳಲ್ಲಿ ಕಾರ್ಯಭಾರ ಕೊರತೆ ಇರುವಂತಹ ಜೊತೆಗೆ ಶೂನ್ಯ ದಾಖಲಾತಿಯನ್ನು ಹೊಂದಿರತಕ್ಕಂಥ ಉಪನ್ಯಾಸಕರನ್ನ ಮತ್ತು ನೌಕರರನ್ನ ಸೇವೆಯಿಂದ ವಿಮುಕ್ತಿಗೊಳಿಸಬೇಕು ಅಂತ ಆದೇಶವನ್ನ ದಯಮಾಡಿ ಎಲ್ಲರ ಪರವಾಗಿ, ಸರ್ವ ಕರ್ನಾಟಕ ರಾಜ್ಯದ ಬಂಧುಗಳ ಪರವಾಗಿ, ನೌಕರರ ಪರವಾಗಿ ಕೈಗೊಂಡು ಕೇಳ್ತಿದ್ದೇನೆ. ನಮಗೆ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂತ ಹೇಳಿದ್ರೆ ಪ್ರತಿ ದಿನ ಒಂದು ಆದೇಶಗಳು ಬರ್ತಾ ಇದೆ. ಮೊನ್ನೆ ಕಲಿಸಿದ ಸರ್ ಇಲ್ಲೇ ಇದ್ದಾರೆ, ಈಗಲೂ ಕೂಡ ಮೀಟಿಂಗ್ ಆಗ್ತಾ ಇತ್ತು, ನಾಳೆ ಕೂಡ ಕಾರ್ಯಕ್ರಮ ಸಂಬಂಧಪಟ್ಟ ಮೀಟಿಂಗ್ ಆಗ್ತಾ ಬಂದಿದೆ. ಸೊ ಸ್ಯಾಲರಿ ಪಡ್ಕೋಬೇಕು ಅಂದ್ರೆ ಭಯ, ಸ್ಟ್ರೆಂತ್ ಇಲ್ಲ, ವರ್ಕ್ಲೋಡ್ ಇಲ್ಲ, ಅಂದ್ರೆ ನಿಯೋಜನೆ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು. ಮೊನ್ನೆ ಕೂಡ ನಮ್ಮ ವೆಂಕಟರಮಣಪ್ಪ ಅಂತ ಕೋಲಾರ ಜಿಲ್ಲೆ ಒಬ್ಬ ಉಪನ್ಯಾಸಕರು ಸರ್, ಜೂನ್ ಇಂದ 6 ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ. ಮೊನ್ನೆ ನಿರ್ದೇಶಕರನ್ನು ನಾನೇ ಖುದ್ದಾಗಿ ಭೇಟಿ ಮಾಡಿ ನಿರ್ದೇಶಕರ ಮೂಲಕ ಉಪನಿರ್ದೇಶಕರಿಗೆ ಸೂಚನೆ ಕೊಡಿಸಿ ಕಣ್ಣೀರ್ ಹಾಕೊಂಡ್ಬಿಟ್ರು ಸರ್. ಅವರ ಸಾವಿಗೆ ಸೂಸೈಡ್ ಮಾಡ್ಕೊಂಡು ಅಟೆಂಪ್ಟ್ ಮಾಡಿ 2 ಬಾರಿ ಅಟೆಂಪ್ಟ್ ಮಾಡಿದ್ರು. ನೀವು ಯಾವುದೇ ಕಾರಣಕ್ಕೂ ನೀವು ಸೂಸೈಡ್ ಮಾಡ್ಕೋಬೇಡಿ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅನುದಾನಿತ ನೌಕರ ಪರವಾಗಿ ನಮ್ಮ ಸಂಘ ಇದೆ, ಪ್ರತಿಯೊಬ್ಬ ಶಾಸಕರು ಕೂಡ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ದಯಮಾಡಿ ಯಾರು ಕೂಡ ಆತಂಕ ಒಳಗಾಡಬೇಡಿ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಆ ಸಮಸ್ಯೆಗಳು ನಮ್ಮ ಸಂಘಕ್ಕೆ ಗಮನಕ್ಕೆ ತಗೊಬನ್ನಿ. ನಾವು ಸರ್ಕಾರದ ಮತ್ತು ಇಲಾಖೆಯ ನಮ್ಮ ಅಧಿಕಾರಿಗಳನ್ನ ಗಮನ ಸೆಳೆದು ಬರುವ ದಿನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರನ್ನು ಕೂಡ ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅನ್ಕೊಂಡಿದ್ದೇನೆ. ಇನ್ನು ಮುಂದಿನ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಉಪಮುಖ್ಯಮಂತ್ರಿ ಅವರು ಕೂಡ ನಾನು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಮ್ಮ ಅನುದಾನಿತ ನೌಕರರು ಕೂಡ ಸರ್ಕಾರಿ ನೌಕರರಂತಾನೆ ಯಾವುದೇ ಮಲತಾಯಿ ಧೋರಣೆ ಇಲ್ಲದೆ ನಮ್ಮನ್ನು ನಡೆಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಗಳು ಈಗಾಗಲೇ, ಯಾಕಂದ್ರೆ ನಮ್ಮ ಶಿಕ್ಷಣ ಸಚಿವರು ಕೂಡ ಅವರದೇ ಆದ ಹಲವಾರು ಅನುದಾನಿತ ಸಂಸ್ಥೆಗಳಿವೆ. ಸೊ ಅವರು ಕೂಡ ಒಬ್ಬರು ಆಡಳಿತ ಮಂಡಳಿಯಾಗಿ ಸೊ ನಮ್ಮ ನೌಕರರ ಸಮಸ್ಯೆಗಳನ್ನ ಅರ್ಥೈಸಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಆ ಸಮಸ್ಯೆಗಳು ಬಗೆಹರಿತವೆ. ಹಾಗಾಗಿ ಯಾವುದೇ ವಿಷಯ ಇರಲಿ, ಯಾವುದೇ ಉಪನ್ಯಾಸಕ ಇರಲಿ ಅಥವಾ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಇದ್ದಲ್ಲಿ ನಮ್ಮನ್ನ ಸರ್ಕಾರಿ ಕಾಲೇಜಿಗೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಮೊದಲ ಅವಕಾಶ ಇತ್ತು, ಆ ಅವಕಾಶವನ್ನು ಮತ್ತೆ ಈ ಆದೇಶದ ಪ್ರಕಾರವಾಗಿ ಹಿಂಪಡೆದಿದ್ದಾರೆ. ಸೊ ಯಾವ ಆದೇಶ? 2023 ED 10 TP 2022 30 ಸೆಪ್ಟೆಂಬರ್ 2023 ಆದೇಶವನ್ನ ಸರ್ಕಾರ ಹಿಂಪಡೆಯುತ್ತೆ. ದಯಮಾಡಿ ಅದನ್ನ ತಿದ್ದುಪಡಿಯನ್ನು ತಂದು ನಮ್ಮನ್ನು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು, ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿವೆ, ಅಂಬೇಡ್ಕರ್ ವಸತಿ ಶಾಲೆಗಳಿವೆ, ಅವು ಕೂಡ ನಮ್ಮ ಇಲಾಖೆಯ ಅಧೀನದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ಹಾಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವಕಾಶ ಇಲ್ಲ ಅಂತ ಹೇಳಿದಾಗ ಈ ತರ ವಸತಿಯುತ ಪದವಿ ಪೂರ್ವ ಕಾಲೇಜುಗಳಿಗೆ ನಮ್ಮನ್ನು ನಿಯೋಜನೆ ಮಾಡಿದಲ್ಲಿ ಯಾವೊಬ್ಬ ನೌಕರರನ್ನು ಕೂಡ ವಿಮುಕ್ತಿಗೊಳಿಸಲಿಕ್ಕೆ ಅವಕಾಶ ಇರೋದಿಲ್ಲ. ದಯಮಾಡಿ ತುಂಬಾ ಕನಸುಗಳನ್ನು ಹೊತ್ಕೊಂಡು, ತುಂಬಾ ಕಷ್ಟವನ್ನು ಪಡ್ಕೊಂಡು ಒಂದು ನೌಕರಿಯನ್ನು ಪಡ್ಕೊಂಡಿದ್ದೇವೆ. ಆ ನೌಕರಿ ಇಲ್ಲ, ಯಾಕಂದ್ರೆ ಅವರಿಗೂ ಆರೋಗ್ಯ ಸಮಸ್ಯೆ ಇದೆ, ಪೋಷಕರ ಒಂದು ಸಾಕಬೇಕಾಗಿದೆ, ಅವರು ಕೂಡ ಆರೋಗ್ಯ ಸಮಸ್ಯೆ ಇದೆ, ಮಕ್ಕಳ ವಿದ್ಯಾಭ್ಯಾಸ ನಾವು ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಕುಟುಂಬದ ಜವಾಬ್ದಾರಿ ಇರೋದ್ರಿಂದಾಗಿ ಇದೊಂದೇ ಉದ್ಯೋಗ ಸಹ ನಮಗಿರೋದು, ಬೇರೆ ಉದ್ಯೋಗ ಇಲ್ಲ. ಮಾತಾಡ್ತೀವಿ, ಪಾಠ ಮಾಡ್ತೀವಿ, ಬೇರೆ ನಮಗೆ ಉದ್ಯೋಗನೇ ಇಲ್ಲ. ಸೊ ದಯಮಾಡಿ ನಾವು ಸೇವೆಯಿಂದ ವಿಮುಕ್ತಿ ಆದ್ರೆ ನಾವು ಕೂಲಿ ಮಾಡ್ಲಿಕ್ಕೆ ಕೂಡ ನಮಗೆ ಬರೋದಿಲ್ಲ. ಯಾಕಂದ್ರೆ ಯಾವ ಭವಿಷ್ಯದಲ್ಲಿ ನಮಗೆ ಗೊತ್ತಿಲ್ಲ. ಚಾಪೀಸು, ಬೋರ್ಡು, ಮಕ್ಕಳು, ಇಷ್ಟೇ ನಮ್ಮ ಜೀವನ ನಾವು ಸವಿಸ್ಬಿಟ್ಟಿದ್ದೇವೆ. ದಯಮಾಡಿ ನಮ್ಮನ್ನ ಕಾರ್ಯಭಾರ ಕೊಡ್ತಿರ್ತಕ್ಕಂಥ ಉಪನ್ಯಾಸವನ್ನ ನೀವು ದಯಮಾಡಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಮತ್ತು ಸರ್ಕಾರವನ್ನ ಗಮನ ಸೆಳೆದು ನಮ್ಮನ್ನ ನಿಯೋಜನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಜೊತೆಗೆ ವಿಮುಕ್ತಿ ಪದ ಈಗಾಗಲೇ ಮಾನ್ಯ DD ಶ್ರೀನಿವಾಸ್ ಸಾಹೇಬರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿದ್ರು. ಸೊ ಈಗಾಗಲೇ ಮಾತಾಡಿದ್ದಾರೆ, ವಿಮುಕ್ತಿಯನ್ನು ವಾಪಸ್ ತಗೊಳ್ಳಲೇವೆ ಅಂತಕ್ಕಂಥ ಮಾತು ಹೇಳ್ತಾರೆ. ವಿಮುಕ್ತಿ ವಾಪಸ್ ತಗೊಂಡಿದ್ದಾರೆ ಮೌಖಿಕವಾಗಿ, ಆದೇಶ ಆಗಿಲ್ಲ ಸರ್. ಅದು ಆದೇಶ ಆಗಬೇಕು. ವಿಮುಕ್ತಿ ಅಂತಕ್ಕಂಥ ಪದ ಆದೇಶ ಆಗಬೇಕು. ತಿದ್ದುಪಡಿ ಆದೇಶ ಆಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಮತ್ತೊಂದು ಪ್ರಮುಖ ವಿಚಾರ, ವಿದ್ಯಾರ್ಥಿಗಳ ಸಂಖ್ಯೆಯನ್ನ 40, ಈಗ ಕನಿಷ್ಠ 40 ಇದೆ, ಗರಿಷ್ಠ 80 ಇದೆ. ಕಾಲೇಜುಗಳ ಸಂಖ್ಯೆ ಈಗಾಗಲೇ ಸಾಹೇಬರು ಹೇಳ್ತಾ ಇದ್ರು, ಕಾಲೇಜು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಬೆಂಗಳೂರಿಗೆ ಬಂದ್ರೆ ಒಂದೊಂದು ಕ್ರಾಸಿಗೆ ಒಂದೊಂದು ಕಾಲೇಜು, ಪ್ರೈವೇಟ್ ಕಾಲೇಜು 3 ಕಿಲೋಮೀಟರ್ 4 ಕಿಲೋಮೀಟರ್ ಕೊಡಬೇಕು, ಈಗ 1 ಕಿಲೋಮೀಟರ್ ಒಂದೊಂದು ಕಾಲೇಜ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಕೆಲವು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿಯೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿಯೂ ಕೂಡ ವಿದ್ಯಾರ್ಥಿ ಸಂಖ್ಯೆ ಕ್ಷೀಣಗೊಳ್ತಾ ಇದೆ, ಕುಂಠಿತಗೊಳ್ತಾ ಇದೆ. ಹಾಗಾಗಿ ಏನು ಗರಿಷ್ಠ 80 ಇರ್ತಕ್ಕಂಥದ್ದನ್ನ ಗರಿಷ್ಠ 40 ಮಾಡಿ ಕನಿಷ್ಠ 20 ಆದೇಶವನ್ನು ಮಾಡಿಸಬೇಕು ಅಂತಕ್ಕಂಥದ್ದು ಕೂಡ
ನಾನು ಈ ಒಂದು ಜವಾಬ್ದಾರಿ ತಮ್ಮ ಮೇಲೆ ಹಾಕಿದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಪ್ರತಿ ತಿಂಗಳಿಗಾಗಲೇ ಸ್ಯಾಲರಿ ವಿಚಾರ ಕೂಡ ಬಕಪಕ್ಷಿಗಳಂತ ನಾವು ಕಾಯ್ತಾ ಇರ್ತೀವಿ. 10ನೇ ತಾರೀಕು ಸಂಬಳ ಆಗಲ್ಲ, 15 ಆದ್ರೂ ಸಂಬಳ ಆಗಲ್ಲ, ಅಲಾಟ್ಮೆಂಟ್ ಇಲ್ಲ, ಮತ್ತೊಂದು ಮಗದೊಂದು. ಮೊನ್ನೆ ಕೂಡ ನಮ್ತಿರೋ ಬಿಡ್ತಿರೋ ಸ್ನೇಹಿತರು ಮತ್ತು ಮಾನ್ಯ ಶಾಸಕರೇ, 20 ಜಿಲ್ಲೆಗಳಲ್ಲಿ ಕಾರ್ಯಭಾರ ಸಮಸ್ಯೆ ಕೊರತೆ ನೌಕರರಿಗೆ ಉಪನ್ಯಾಸಕರಿಗೆ ವೇತನ ಆಗಿರಲಿಲ್ಲ. ಅಕ್ಟೋಬರ್ 20 2024ರಲ್ಲಿ ತುಮಕೂರಿನಲ್ಲಿ 2ನೇ ಪೂರ್ವಭಾವಿ ಸಭೆ ಮಾಡಿದಾಗ ಆ ಒಂದು ಮಾಹಿತಿ ಇಲಾಖೆ ಗಮನಕ್ಕೆ ತಂದು, ನಾವು ಸರ್ಕಾರಿ ಸಚಿವರ ಗಮನಕ್ಕೆ ತಂದು, ನಮ್ಮ ಎಲ್ಲ ಅಧಿಕಾರಿ ಗಮನಕ್ಕೆ ತಂದ ನಂತರ 6, 7, 8 ತಿಂಗಳ ವೇತನ ಬಿಡುಗಡೆ ಆಯ್ತು ಸರ್. ಸೊ ಬಹಳ ನೊಂದ್ಕೊಂಡ್ಬಿಟ್ಟಿದ್ವಿ. ದಯಮಾಡಿ ಇವೆಲ್ಲವನ್ನು ಕೂಡ ಅತಿ ತುರ್ತಾಗಿ ನಮಗೆ ಬಗೆಹರಿಸಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮಿಕ್ಕಿದಂತ ಸಮಸ್ಯೆಗಳು ತುಂಬಾ ಇದಾವೆ, ಆದ್ರೆ ಇವು ಅತಿ ತುರ್ತಾಗಬೇಕು. ಎಲ್ಲ ಕರ್ನಾಟಕ ರಾಜ್ಯದ ಸಮಸ್ತ 821 ಪದವಿ ಪೂರ್ವ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಪರವಾಗಿ 6,000 ನೌಕರರ ಪರವಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಇದೊಂದು ಅವಕಾಶ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಳ್ಳಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿವರವಾಗಿ ಆನಂತರ ಮಾತಾಡ್ತಾರೆ. ಸಾಹೇಬರು ಹೋಗ್ತಾ ಇದ್ದಾರೆ, ನಾನು ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘ ಮಾನ್ಯ